ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಮೀನಾ ಕಾರ್ ಮೇಲೆ ಹೋಗ್ತಾ ಇರ್ತಾರೆ. ಸೂರ್ಯಗೊಂದು ಕಾಲ್ ಬರುತ್ತೆ. ಹಾಂ ಸರ್ ಅಂತ ಹೇಳ್ತಾರೆ. ಆಗ ಮೀನಾ ಕೇಳ್ತಾರೆ, ಏನು ರೀ ಯಾರ್ದ್ರಿ ಕಾಲು? ಮೀನಾ, ಒಂದು ಬಾಡಿಗೆಗೆ ಬಂದಿದೆ ಕಣೆ, ಮೈಸೂರಿಗೆ ಕರ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಕರ್ಕೊಂಡು ಬರೋದು ಕಣೆ. ನೀವೊಂದು ಕೆಲಸ ಮಾಡು, ನೀನೇ ಬಡ್ಡಿ ದುಡ್ಡು ಕೊಡ್ತೀನಿ, ನೀನೇ ಅಲ್ಲಿ ಬಡ್ಡಿ ದುಡ್ಡು ಕಟ್ಟಿ, ಇಲ್ಲೇ ಪಕ್ಕದಲ್ಲಿದೆ, ಆಮೇಲೆ ಆಟೋದ ಮೇಲೆ ಮನೆಗೆ ಹೋಗಿ ಹಣ್ಣನ್ನು ತೆಗೆದುಕೊಂಡು ಹೋಗುವಂತ ದುಡ್ಡು ಕೊಡ್ತಾರೆ. ಕಡೆಗೆ ಇವರು ಹೋಗ್ತಾರೆ ಅಲ್ಲಿ ಮೀನಾ ಅವ್ರನ್ನ ಬಿಟ್ಟು. ಮೀನನ್ನು ಬಿಟ್ಟೋಗ್ತಾನೆ. ಮೀನಾ ಬರ್ತಾಳೆ. ಬಂದು ಅಣ್ಣ ಬಡ್ಡಿ ದುಡ್ಡು ಅಂತ ಹೇಳ್ತಾಳೆ. ಆಗ, ಅಮ್ಮ ನಿನ್ನ ಎಲ್ಲೋ ನೋಡಿದ್ದೀನಿ, ದೇವಸ್ಥಾನದಲ್ಲಿ ಅಲ್ವಾ ಬಡ್ಡಿ ದುಡ್ಡು ಕೊಡೋಕೆ ಬಂದಿದ್ರು? ಹಾಂ ಹೌದು ತಣ, ಅಲ್ಲೇ ಬಂದಿದ್ದು ಅಂತ ಹೇಳ್ತಾಳೆ. ಆಗ ಶಾಂತಿಯವರು ಕಾಪಾಡಿ ಅನ್ನೋದು ಮೀನಾಗೆ ಸಂಶಯ ಬರುತ್ತೆ. ಒಳಗಿದ್ದಾಗ ಕೇಳ್ದಂಗೆ ಆಗುತ್ತೆ. ಕಡೆಗೆ ಈ ಸರಿ ಬಡ್ಡಿ ದುಡ್ಡೆಲ್ಲ ತಂದಿದ್ದೇನಮ್ಮ? ಹಾಂ ಸರ್ ತಂದಿದ್ದೀನಿ ಅಂತ ಹೇಳಿ ಕೊಡ್ತಾಳೆ. ಆಗ ಅಲ್ಲಿ ಒಬ್ಬರು ಬಂದು, ಯಾರೋ ಕೂಗ್ತಾ ಇದ್ದಾರೆ? ಹಾಂ, ಯಾರಿಗೂ ಮನೆಯವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ 17 ಲಕ್ಷ ತಗೊಂಡು ಸಾಲ ಮಾಡಿದ್ದಾಳೆ, ಮನೆ ಪತ್ರ ಅಡ ಇಟ್ಟು. ಮೀನಾ ಅವರು ದುಡ್ಡು ಕಟ್ಟಿ ಹೊರಗಡೆ ಬರ್ತಾರೆ. ಅತ್ತೆ 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 ನಮ್ಮ ಅತ್ತೆ ದನ ಇದ್ದಂಗಿದೆಯಲ್ಲ ಅಂತ ಹೇಳ್ತಾಳೆ. ಮೀನಾ ಹೊರಗೆ ಹೋದ್ಲಂತ ಶಾಂತಿ ನೋಡ್ತಾಳೆ. ನೋಡಿ ಮತ್ತೆ ಹೋದ್ಲಂತ ನೋಡ್ತಾಳೆ. ಅವಾಗ ಮೀನಾ ನೋಡಿಬಿಡ್ತಾಳೆ. ಅತ್ತೆ, ನಿಮ್ಮನ್ನ ಇಲ್ಲಿ ಯಾಕೆ ಕೂಡ ಹಾಕಿದ್ದಾರೆ? ತಡಿ, ಸೂರ್ಯನಿಗೆ ಫೋನ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಫೋನ್ ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಅವರಿಗೆ ಫೋನ್ ಮಾಡಿ ಮೀನಾ ಅವರು, ರೀ ಸ್ವಲ್ಪ ಬರ್ತೀರಾ ಇಲ್ಲಿ? ಯಾಕಮ್ಮ, ಏನಾದರೂ ಪ್ರಾಬ್ಲಮ್ ಆಯಿತಾ? ಇಲ್ಲ ರೀ, ನಂದೇನು ಪ್ರಾಬ್ಲಮ್ ಇಲ್ಲ. ನಿಂದು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾ ಯಾಕೆ ಬರಲಮ್ಮ ಅಂತ ಸೂರ್ಯ ಅವ್ರು ಹೇಳ್ತಾರೆ. ನನ್ನ ಅತ್ತೆನ ಕೂಡಾಕ್ಬಿಟ್ಟಿದ್ದಾರೆ ರೀ. ಯಾರು, ನಿಮ್ಮ ಅತ್ತೆನ? ಅಯ್ಯೋ, ನಮ್ಮ ಅತ್ತೆ ಅಂದರೆ ನಿಮ್ಮ ಅಮ್ಮ ರೀ ಅಂತ ಮೀನಾ ಅವರು ಹೇಳ್ತಾರೆ. ಅತ್ತೆ ಫೋನ್ ಮಾಡಿ ಬಂದೆ, ಈಗ ಮಾವನಿಗೆ ಫೋನ್ ಮಾಡಿಬರ್ತೆ. ಫೋನ್ ಮಾಡಬೇಡಿ ಅಂತ ಹೇಳ್ತಾರೆ. ತಡಿ ಅತ್ತೆ, ಮಾವನಿಗೆ ಫೋನ್ ಮಾಡಿಬರ್ತೆ, ಮನೆ ಹಾಳಿ. ಆಮೇಲೆ ಮನೆ ಹಾಳಿ ಅಂತ ಶಾಂತಿಯವರು ಅವರಿಗೆ ಹೇಳ್ತಾರೆ, ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಆಗ ಇಬ್ಬರು ಬರ್ತಾರೆ, ಮಾವ ಮತ್ತು ಗಂಡ ಇಬ್ಬರು ಬರ್ತಾರೆ. ಎದುರು ಬರ್ತಾ ಇಲ್ಲಿ ರಂಗನಾಥ್ ಅವರು ಸೂರ್ಯಂಗೆ ಕೇಳ್ತಾರೆ, ಹೀಗೆ ಫೋನ್ ಮಾಡಿದರು ಮೇನ್ ಅವ್ರೇನೋ ಮನೆ ಆಮೇಲೆ ಪೇಪರು ದುಡ್ಡು ಅಂತ ಇದ್ರು, ಸರಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಮನೋಜ, ನಿನಗೇನಾದರೂ ಗೊತ್ತೇನೋ ಅಂತ ಸೂರ್ಯ ಕೇಳ್ತಾರೆ. ತೆಗೆದು ಬಿಟ್ಟ ಅಂದರೆ ಅಂತ ಸೂರ್ಯ ಹೇಳ್ತಾರೆ. ಒಳಗೋಗಿ ನೋಡೋಣ ಬಾರೋ ಅಂತ ರಂಗನಾಥ್ ಅವರು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಬ್ಯಾಂಕ್ ಒಳಗಡೆ ಎಲ್ಲರೂ ಬರ್ತಾರೆ. ಅಣ್ಣ ಪ್ಲೀಸ್ ಅಣ್ಣ, ನಮ್ಮ ಅತ್ತೆ ಅಣ್ಣ ಬಿಡೋಣ ಪ್ಲೀಸ್ ಅಣ್ಣ ಅಂತ ಮೀನಾ ಹೇಳ್ತಾಳೆ. ಅವಾಗ ಸೂರ್ಯ, ರಂಗನಾಥ್, ಮನೋಜ್ ಎಲ್ಲರೂ ಬರ್ತಾರೆ. ರೀ ಅತ್ತೆನ ಕೂಡ ಆಗಿಬಿಟ್ಟಿದ್ದಾರ್ರಿ ಅಂತ ಹೇಳ್ತಾಳೆ. ಇರಮ್ಮ ನಾನು ನೋಡ್ತೀನಿ ಅಣ್ಣ, ಏನಾಯ್ತಣ್ಣ? ಆಗ ಮನೋಜ್ ಅವರು, ಹೆಂಗ್ರಿ ನಮ್ಮ ತಾಯಿನ ಕೂಡ ಹಾಕಿದ್ರಿ ನೀವು? ಹಾಂ, ಪೊಲೀಸರಿಗೆ ಈಗಲೇ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಬ್ಯಾಂಕ್ ಅವರು, ಹಾಂ ಮಾಡ್ಸಪ್ಪ, ಫೋನ್ ಮಾಡು, ಇಲ್ಲಿ ಇರೋ ಬದಲಿ ಲಾಕಪ್ಪಲ್ಲಿ ಇರ್ತಾರೆ. 17 ಲಕ್ಷ ನಿಮ್ಮಮ್ಮ ಡೀಲ್ ಮಾಡಿರೋದು, ಮೊದಲಿಗೆ 10 ಲಕ್ಷ, ಆಮೇಲೆ ಮದುವೆ ಮಾಡಬೇಕಂತ 7 ಲಕ್ಷ. ಆವಾಗ ಸೂರ್ಯ ಅವರು ಹೇಳ್ತಾರೆ, ಅಪ್ಪ ನೋಡಿದ್ಯಾ, ಈ ಪೆಂಗನ್ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ? ಏನು ಸರ್ 17 ಲಕ್ಷನಾ ಅಂತ ಹೇಳ್ತಾರೆ. ಅದೆಲ್ಲ ಇರಲಿ ಅಣ್ಣ, ಈಗ ತಾಯಿಯವ್ರನ್ನ ಕರ್ಸೋಣ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸೂರ್ಯ ಅವರು ಹೇಳ್ತಾರೆ. ಸೂರ್ಯ ಅವರು ಹೇಳ್ತಾರೆ, ಯಾರು ಮನೋಜನ ಸಲುವಾಗಿ ಮದುವೆಗೋಸ್ಕರ ಅಪ್ಪ ಈ ಥರ ಖರ್ಚು ಮಾಡಿರೋದಾ? ಅಮ್ಮ ಏನೋ ಬಡ್ಡಿ ದುಡ್ಡು ಆಯಿತು ಅಂತ ಅಂದಲ್ಲ ಅಂತ ಹೇಳ್ತಾರೆ. ಹಾಂ ಹೌದು ಕಣೋ ಅಂತ ಹೇಳ್ತಾರೆ. ಮನೋಜ್ ಅವರು ಕೇಳ್ತಾರೆ, ಇವರು ರಂಗನಾಥ್ ಅವರು ವಾಹ್ ಅಂತ ಅಲ್ಲಿ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಸೂರ್ಯ ಅವರು ಚಪ್ಪಾಳಿ ತಟ್ಟಿ, ಹಾಂ ಚಪ್ಪಾಳಿ ಹೊಡೀರಿ ಈ ಥರ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಮುಂದೆ ಬಂದು, ಎದಕ್ಕೋಸ್ಕರ ಮಾಡಿದ್ದೆ ಮನೆ ಹಾಳಿ, ಬೊಗಳು ಹೇಳು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಸುಮ್ಮನೆ ಇರ್ತಾರೆ. ಇಷ್ಟೆಲ್ಲ ಖರ್ಚು, ಎಷ್ಟು ದುಡ್ಡು ತುಂಬೋದು? 85,000 ಅಂತ ಫೈನಾನ್ಸ್ ಅವ್ರು ಹೇಳ್ತಾರೆ. 85,000ನಾ? ನಾವೆಲ್ಲರೂ ದುಡಿದ್ರೂ ಇಷ್ಟು ತುಂಬಕ್ಕಾಗಲ್ಲ ಬೆಲೆ, ಯಾವುದಕ್ಕೋಸ್ಕರನೇ ಮಾಡಿರೋದು? ಬೊಗಳು ಅಂತ ರಂಗನಾಥ್ ಅವರು ಹೇಳ್ತಾರೆ. ಸೂರ್ಯ ಅವರು, ಎಲ್ಲಿಂದ ತಂದೆ ಅಮ್ಮ ಅಷ್ಟು ಆ ದುಡ್ಡನ್ನು ಅಂತ ಹೇಳ್ತಾರೆ. 85,000 ಮನೆದು ಅಪ್ಪನ ದುಡ್ಡ? ಅಪ್ಪ ನಾ ಹೇಳಿದೆ ನಿನಗೆ, ಎಷ್ಟು ನಿನ್ನ ಹತ್ರ ಬಡ್ಕೋ, ನಿನ್ನ ಹತ್ರ ಇಟ್ಕೋ, ಸೇಫ್ ಆಗಿರುತ್ತೆ ಅಂತ ಹೇಳಿದೆ, ಆದರೂ ನೀ ಕೇಳಲಿಲ್ಲ. ದುಡ್ದವರು ಅಪ್ಪರು, ಕೊಟ್ಟಿದ್ದವರು ರಂಗನಾಥ್ ಅವರು. ಮನೆ ಅಂದರೆ ಎಲ್ಲರ ಸ್ವಂತದ್ದು ಕಣೆ.
ನಿನಗಷ್ಟು ಗೊತ್ತಾಗಲಿಲ್ವೇನೆ, ಈ ಥರ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾರೆ. ಹೆಣ್ಣು ಮನೆ ದೀಪ ಹಚ್ಚೋ ಥರ ಇರಬೇಕು, ನೀನು ನೋಡಿದ್ರಿ ಎಲ್ಲರನ್ನು ಸುಟ್ಟು ಹಾಕೋ ರೀತಿ ಆಗ್ತಾ ಇದೆಯಲ್ಲೇ, ಯಾಕೆ ಈ ಥರ ಮಾಡಿದೆ, ಯಾಕೆ ಈ ಥರ ಮಾಡಿದೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಹೇಳ್ತಾರೆ, ಮೀನಾ ನೋಡದೇ ಇದ್ದಿದ್ರೆ ಬಾಯಿ ಬಡ್ಕೋಬೇಕಿತ್ತು ಅಂತ ಸೂರ್ಯ ಹೇಳ್ತಾರೆ. ಘೋರ ಘನತೆ ಅಂತ ಮರ್ಯಾದೆ ಅಂತ ಮಾತಾಡ್ತಿದ್ಯಲ್ಲೇ, ನೀನು ಎಂಥ ಕೆಲಸ ಮಾಡಿದ್ಯೆ. ಕಸ್ತೂರಿಗೆ ಫೋನ್ ಮಾಡಿದ್ರೆ ನಾವು ಊರಲ್ಲೇ ಇಲ್ಲ ಅಂತ ಹೇಳ್ತಾಳೆ. ನೀನು ನೋಡಿದ್ರೆ ಏನೇನು ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ಯಾ, ಮತ್ತೆಷ್ಟು ಸುಳ್ಳು ಹೇಳಿದ್ಯಾ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಮಂಜು ಕಳ್ತನ ಮಾಡಿದ್ದಕ್ಕೆ ಅಷ್ಟೆಲ್ಲ ಹೇಳಿದೆ ನಿನಗೆ. ಫೈನಾನ್ಸ್ ಅವರು, ಸೂರ್ಯ ಈಗ ದುಡ್ಡಿಂದ ಹೇಳು, ಜಗಳ ಮನೆಯಲ್ಲೆಲ್ಲ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಣ್ಣ ನನಗೇನಣ್ಣ ಕೊಟ್ಟಿದ್ದು, ನೀವು ಯಾರು ಕೊಟ್ಟಿದ್ದು, ಅವ್ರಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರಿಗೆ ಕೊಟ್ಟಿದ್ದು ಶಾಂತಿಯವರಿಗೆ, ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಮನೆ ಏನಾದರೂ ದುಡ್ಡು ಏನಾದರೂ ಕೊಡದೇ ಇದ್ದರೆ ಮನೆಯನ್ನು ಜೇಬಲ್ಲಿ ಹಾಕ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಶಾಂತಿಯವರು ಯಾರ್ದು ಮನೆ, ನಂದು ಮನೆ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ನೀನು ಯಾರ್ದೇ ಮನೆ, ಸ್ವಂತದ್ದು ನಂದು ಅಂತ ಇಲ್ಲಿ ತನಕ ಬಂದ್ಬಿಟ್ಟಿಯಲ್ಲ, ಹೀಗೆ ಇದ್ದರೆ ಬಿಡಲ್ಲ, ಸುಮ್ಮನಿರಲ್ಲ ನೀನು ಅಂತ ಹೇಳಿ ಹೊಡೆಯೋಕ್ಕೆ ಹೋಗ್ತಾರೆ ಅವರು. ರಂಗನಾಥ್ ಶಾಂತಿ ಅಪ್ಪ ಬೇಡಪ್ಪ, ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ ಮನೇಲಿ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಈಗ ಸೂರ್ಯ ಎಲ್ಲರಿಗೂ ಹೇಳ್ತಾರೆ, ಈಗ ಶ್ಯೂರಿಟಿ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ನಾನು ಶ್ಯೂರಿಟಿ ಎಲ್ಲ ಕೊಡಲ್ಲ, ನನಗಾಗಲ್ಲಪ್ಪ, ಇದು 17 ಲಕ್ಷ, ಇದೊಂದು 27 ಲಕ್ಷ, 44 ಲಕ್ಷ ಅಂತ ಮೀನವ್ರು ಹೇಳ್ತಾರೆ. ಇಷ್ಟೆಲ್ಲ ಅರ್ಧ ಕೋಟಿ ಹತ್ತತ್ರ ಬಡ್ಡಿ ಸೇರಿ ಇದು ನನಗಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.